ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆನೇ ಎದ್ದು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದೆ ಜೀರಾ ಲೆಮನ್ ವಾಟರ್ ತೊಗೋತೀನಿ. ಸೊ ಪೀರಿಯಡ್ ಇವತ್ತು ನಾಳೆನೋ ಬರೋ ಥರ ಇದೆ. ಸೊ ಹಾಗಾಗಿ ಎಲ್ಲ ಫ್ಲಕ್ಚುಯೇಷನ್ ಆಗ್ತಾಯಿದೆ ಸ್ವಲ್ಪ ಬಾಡಿನಲ್ಲಿ. ದ್ಯಾಟ್ಸ್ ಓಕೆ, ಇದು ಆಗುವಂಥದ್ದೇ. ಸೊ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಬಟ್ ನೀವು ಕಾನ್ಸಂಟ್ರೇಟ್ ಮಾಡಿ, ನೀವು ಏನು ಹೆಲ್ದಿಯಾಗಿ ತಿನ್ನಬೇಕು, ಎಕ್ಸಸೈಸು, ನಿಮ್ಮನ್ನು ಎಂಗೇಜಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಲೆಮನ್ ಆ್ಯಂಡ್ ಇದು ಜೀರಾ ವಾಟರ್ನ ನೀವು ನಿಧಾನಕ್ಕೆ ಸಿಪ್ ವೈಸೂ ಕೂಡ ಬಿಸಿ ಬಿಸಿಯಾಗಿ ಟೀ ಥರನೂ ಕುಡಿಬೋದು, ಸ್ವಲ್ಪ ವಾಮಾಗೂ ಕುಡಿಬೋದು, ನೋ ಪ್ರಾಬ್ಲಮ್. ಇವತ್ತು ಶುಕ್ರವಾರ, ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಏನು ವಾಕಿಂಗು ಎಕ್ಸಸೈಸ್ ಇರಲ್ಲ, ಯಾಕೆಂದರೆ ದೇವರೆಲ್ಲ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು, ಟೈಮ್ ಆಗೋಗುತ್ತೆ. ಸೊ ಈಗ ಆಲ್ರೆಡಿ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾನು ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆಗೆ ರೆಡಿ ಮಾಡ್ತೀನಿ. ಹಾಗೆ ಇವತ್ತು ಮಕ್ಕಳಿಗೆಲ್ಲ ರಜಾ ಕೂಡ ಇದೆ, ಗುರುನಾನಕ್ ಜಯಂತಿ. ಹಾಗಾಗಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು. ಸ್ವಲ್ಪ ಇವತ್ತು ಲೇಟೇ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆರಾಮಾಗಿದ್ದೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಸೊ ಮೊದಲು ಇವರಿಗೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಬಿಟ್ರೆ ಭಾಳ ಒಳ್ಳೆಯದು. ಪೋಹ ನೋಡಿ, ಪೋಹದಲ್ಲೂ ಕೂಡ ನಾನು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀನಿ. ಇದು ನನಗಲ್ಲ, ನಮ್ಮ ಮನೆಯವ್ರಿಗೆ. ಸೊ ಆದ್ರೂ ಅದರಲ್ಲಿ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ ಸಮ್ಟೈಮ್ಸು, ಆಮೇಲೆ ಪೀಸ್ ಯೂಸ್ ಮಾಡ್ತೀನಿ. ಸೊ ಜಾಸ್ತಿ ವೆಜಿಟೇಬಲ್ಸ್, ಆನಿಯನ್ ಎಲ್ಲನೂ ಜಾಸ್ತಿ ಹಾಕ್ತೀನಿ ನಾನು. ಸೊ ಆವಾಗ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಆಗುತ್ತೆ, ವೆಜಿಟೇಬಲ್ಸ್ ಫೈಬರ್ ಜಾಸ್ತಿ ಆಗುತ್ತೆ. ಸೊ ನನಗೆ ಸ್ಮೂದಿ ಮಾಡ್ಕೊತೀನಿ ನೋಡಿ. ಎಲ್ಲರೂ ಕೇಳ್ತಿದ್ರೆ ಡೀಟೇಲಾಗಿ ಹೇಳ್ತಿದ್ದೀನಿ. ಬನಾನಾ ಒಂದು ಚಿಕ್ಕದು ಅಥವಾ ದೊಡ್ಡ ಬನಾನಾ ಅಂದರೆ ಒಂದು ಹಾಫು, ಒಂದೆರಡು ಮೂರು ಬಾದಾಮ್ ಹಾಕೋಬೋದು, ನೀವು ವಾಲ್ನಟ್ ಹಾಕೋಬೋದು, ಯಾವುದೇ ಡ್ರೈ ಫ್ರೂಟ್ಸನ್ನು ನೀವು ಹಾಕೋಬೋದು. ಅದ್ರ ಜೊತೆಗೆ ಒಂದು ಅರ್ಧ ಆ್ಯಪಲ್ ಹಾಕ್ಕೊಳ್ಳಿ. ಹಾಗೆ ಕಾಯಿಸಿ ಕೆನೆ ತೆಗೆದಿರುವಂಥ ಹಾಲನ್ನು ಹಾಕ್ಕೊಳ್ಳಿ, ಒಂದು ಅರ್ಧ ಗ್ಲಾಸಷ್ಟು. ಕೆನೆ ಇರಬಾರ್ದು ಅಷ್ಟೇ, ಫ್ಯಾಟ್ ಇರಬಾರ್ದು ಅದರಲ್ಲಿ ಅಷ್ಟೇ. ಸೊ ಅದನ್ನು ಮಿಕ್ಸಿನಲ್ಲಿ ಮಾಡ್ಕೊಳ್ಳಿ. ಎಷ್ಟು ನಿಮಿಷ 2 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ಅದ್ರ ಜೊತೆಗೆ ನೀವು ಯಾವ್ದಾದ್ರು ಫ್ರೂಟ್ ಹಾಕೋಬೋದು, ಪಪ್ಪಾಯ ಹಾಕೋಬೋದು, ನೀವು ಬನಾನಾ ಅಂತ ಯೂಶ್ವಲಿ ಬೇಸ್ ಹಾಕ್ಕೊಂಡಿರ್ತೀರ, ಶುಗರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಚಿಕ್ಕು ಸಪೋಟ ಹಾಕೋಬೋದು, ಮ್ಯಾಂಗೋ ಹಾಕೋಬೋದು. ಮ್ಯಾಂಗೋ ಸೀಸನ್ ವೈಟ್ ಫ್ರೂಟ್ಸ್ ನೀವು ಯಾವುದಾದ್ರೂ ಹಾಕೊಂಡು ತಿನ್ನಿ, ದಟ್ ಈಸ್ ವೆರಿ 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 ಟೇಸ್ಟಿ. ಆ್ಯಂಡ್ ನೀವು ಅದ್ರ ಜೊತೆ ನೀವು ಬೇಕಂದರೆ ಓಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಬಹುದು. ಅದ್ರ ಜೊತೆಗೆ ನಾನು ಸ್ವಲ್ಪ ಪೋಹ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ಅದು ಮೊಸರು ನೋಡಿ, ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಅದಾದಮೇಲೆ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡೆ. ಪೂಜೆಗೆ ಫುಲ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ದೇವ್ರ ಸಾಮಾನ್ಯ ತೊಳೆಯೋಕೆ ಇಲ್ಲಾಂದ್ರೆ ಕಮ್ಸೆ ಕಮ್ ಅಂದ್ರೂ ನನಗೆ 1.5 or 2 hours ಆಗೇ ಆಗುತ್ತೆ. ಪೂಜೆ ಮುಗಿಸೋ ಅಷ್ಟರಲ್ಲಿ, ಮಂತ್ರ ಎಲ್ಲ ಓದಿ ಎಲ್ಲ ಮಾಡೋಷ್ಟರಲ್ಲಿ ನೋಡಿ ದೇವ್ರಿಗೆ ಒಂದು ಕಳೆ ಬಂದ್ಬಿಡುತ್ತೆ. ಫ್ರೈಡೇ ಅಂದರೆ ನನಗೆ ತುಂಬಾ ಇಷ್ಟ. ಹೂವು ಈ ಥರ ನನಗೆ ಫ್ರೆಶ್ಶಾಗಿ ವಿಂಟರಲ್ಲಿ ಮಾತ್ರ ಸಿಗುತ್ತೆ. ಸಮ್ಮರ್ ಸೀಸನಲ್ಲಿ ಹೂವು ಇಷ್ಟು ಚೆನ್ನಾಗಿ ಸಿಗೋಣ ನಮ್ಮ ಕಡೆ ಥರ. ಸೊ ನಮ್ಮ ಕಡೆ ಇನ್ನೂ ಚೆನ್ನಾಗಿರುತ್ತೆ, ಘಮ 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 ಅನ್ನುತ್ತೆ. ಇವತ್ತಂತೂ ನನಗೆ ಒಂಥರ ಸ್ಪೆಷಲ್ ಫೀಲ್ ಆಗ್ತಾಯಿತ್ತು. ಫ್ರೈಡೇಲಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ಮೇಲೆ ಒಂದು ಫೀಲೇ ಬೇರೆ ಇರುತ್ತೆ. ಸೊ ಐ ಲವ್ ಫ್ರೈಡೇ ಅಂದರೆ ತುಂಬ ಖುಷಿ ಕೊಡುತ್ತೆ ನನಗೆ. ಸೊ ಅದಾದಮೇಲೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ತಯಾರಿ ಮಾಡಿದೆ. ಬೀಟ್ರೂಟ್ ಪಲ್ಯ ಮತ್ತು ಪಾಲಕ್ ದಾಲ್ ಮಾಡಿದೆ. ಹಾಗೆ ಸೌತೆಕಾಯಿ, ಜೋಳದ ರೊಟ್ಟಿ ಎಲ್ಲ ಇತ್ತು, ಅದು ತಿಂದ್ವಿ. ಟೇಸ್ಟಿಯಾಗಿತ್ತು. ಸೊ ಹೊಟ್ಟೆ ತುಂಬ ತಿಂದರೆ ಅದೊಂಥರ ಫಸ್ಟ್ ಬೈಟ್ ಕೊಡುತ್ತಲ್ಲ ಖಾಲಿ ಹೊಟ್ಟೆಲಿದ್ದಾಗ, ಅದೊಂದು ಹೆವನ್ ಅನಿಸುತ್ತೆ ನನಗೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಎಂಜಾಯ್ ಮಾಡ್ತೀನಿ ಫುಡ್ಡನ್ನು. ನನಗೆ ಅನ್ಹೆಲ್ದಿ ಫುಡ್ಡನ್ನು ನಾನು ಅಷ್ಟು ಎಂಜಾಯ್ ಮಾಡಲ್ಲ. ಹೆಲ್ದಿ ಫುಡ್ಡನ್ನು ನಾನು ಎಂಜಾಯ್ ಮಾಡಿ, ಈ ಥರ ನಂಗೆ ಲೋಕಲ್ ಫುಡ್ ಏನಿರುತ್ತೆ ಅದನ್ನೇ ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ. ಕಾಂಟಿನೆಂಟಲ್ ಆ ಥರದ್ದು ಈ ಥರದ್ದೆಲ್ಲ ಅದೇನು ಗೊತ್ತಾ, ಒಂದು ಕ್ಷಣಕ್ಕೆ ಅದೊಂದು ಇದು ಮಾಡುತ್ತೆ. ಬಟ್ ಹೆಲ್ತಿ ಕೊಡೋದು ಇದೇನೆ. ಸೊ ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ. ಸೊ ಇದು ಒಂದು ಸಾರಿನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಯಾವುದು ಆನ್ಲೈನ್ ಅಂತ ನಾನು ಹೇಳೋದು ಬೇಡ ಅಂದ್ಕೊತಿದ್ದೀನಿ. ಯಾಕೆಂದರೆ ಈ ಸಾಡಿ ವಿಡ್ತ್ ಕಮ್ಮಿ ಇದೆ, ಉದ್ದ ಅಲ್ಲ, ವಿಡ್ತು. ಸೊ ಯಾವಾಗ ನಾವು ಸರಿಗೂ ಹೊಟ್ಟೆ ಹತ್ರ ಸಿಗಿಸ್ತೀವಲ್ಲ, ಅಲ್ಲಿ ಲೆಂತ್ ಕಮ್ಮಿ ಇದೆ. ಸೊ ಕ್ವಾಲಿಟಿ ಏನು ಚೆನ್ನಾಗಿದೆ, ನಾಟ್ ದಟ್ ಬ್ಯಾಡ್. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಆ್ಯಸ್ ಕಂಪೇರ್ ಟು ನನ್ನ ಸಾರಿ ನೋಡೋದ್ಮೇಲೆ. ಹಾಗೆ ಲೆಂತ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಕಲರ್ ಕಾಂಬಿನೇಷನು ಎಲ್ಲ ಚೆನ್ನಾಗಿದೆ. ನೀವೆಲ್ಲ ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಅದೇ ಪೇಜಿಂದ ತರಿಸಿದ್ದು. ನೋಡೋಕೆ ಮಾತ್ರ ದೊಡ್ಡದು ಅನಿಸುತ್ತೆ, ಬಟ್ ಓಕೆ, ಏನು ಫಸ್ಟ್ ಟೈಮ್ ತರಿಸಿದ್ದೀನಿ. ಬಟ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ಸ್ವಲ್ಪ ಲೆಂತ್ ಕಮ್ಮಿ ಅನ್ನಿಸ್ತು ನನಗೆ, ನನ್ನ ಹೈಟಿಗೆ. ಬಟ್ ಬೇರೆ ಕಡೆ ಎಲ್ಲ ತೊಗೊಂಡು, ಇವನ್ ಮೀಶೋನಲ್ಲಿ ತೊಗೊಂಡ್ರೂ ಲೆಂತ್ ಇರುತ್ತೆ, ಬಟ್ ಇದರಲ್ಲಿ ಕಮ್ಮಿ ಇದೆ. ನಾನು ಅದ್ರ ಜೊತೆ ಹೇಳಿದೆ ಕೂಡ. ಸೊ ಅವ್ರೇನು ಜಾಸ್ತಿ ರೆಸ್ಪಾಂಡ್ ಮಾಡಲಿಲ್ಲ. ಹೀಗೆ ಆನ್ಲೈನಲ್ಲಿ ತೊಗೊಂಡ್ರೆ ಈ ಥರನೇ ಆಗುತ್ತೆ. ಸೊ ಫಸ್ಟ್ ಟ್ರೈ ಮಾಡೋಣ ಅಂತ ತರಿಸ್ದೆ. ನನಗೆ ಇಲ್ಲಿ ನಮ್ಮ ಕಡೆದೆಲ್ಲ ಸೀರೆ ಸಿಗಲ್ಲ. ಸೊ ಹಾಗಾಗಿ ಆ ಥರದ್ದೇ ಬೇಕು ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ಒಂದು ಚಕ್ಲಿ ತಿಂದೆ. ಚಕ್ಲಿ ಇತ್ತು, ಮುಗೀತು ಲಾಸ್ಟ್ ಇವತ್ತಿಗೆ, ಎಂಡ್ ಆಫ್ ಇಟ್. ಅದಾದಮೇಲೆ ಫ್ರೂಟ್ಸ್ಗಳು ಕಟ್ ಮಾಡಿದೆ. ಅದಾದಮೇಲೆ ಇವತ್ತು ಮಕ್ಕಳು ದಿನಾಚರಣೆಗೆ, ಚಿಲ್ಡ್ರನ್ಸ್ ಡೇಗೆ ಪಾರ್ಟಿ ಮಾಡಬೇಕಿತ್ತು ನನ್ನ ಮಕ್ಕಳಿಗೆ. ಸೊ ಹಾಗಾಗಿ ಅವರಿಗಾಗಿ ಪಾನಿಪುರಿ ಮಾಡಿದೆ. ಪಾನಿಪುರಿ ನೀರನ್ನು ನಾನು ಮನೆಯಲ್ಲೇ ಮಾಡಿದೆ. ಏನೇನು ಹಾಕಿದ್ದೀನಿ ಅಂದರೆ ಇದರಲ್ಲಿ ಏನು ಜಾಸ್ತಿ ಇಲ್ಲ. ಸಾಂಬಾರು ಸೊಪ್ಪು ಹಾಕಬೇಕು, ಆಮೇಲೆ ಪುದೀನ ಹಾಕಿ, ಆಮೇಲೆ 1 ಇಂಚ್ ಶುಂಠಿ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ
ತಗೋಬೇಕು ಅಷ್ಟೇ. ಸೊ ನಾವು ನಾನು ಫಸ್ಟ್ ಟೈಮ್ ಮಾಡಿರೋದು ಇದನ್ನು, ಬಟ್ ಎಷ್ಟು ಚೆನ್ನಾಗಿ ನನ್ನ ಮಗ ಸುಮ್ಮನೆ ರಿವ್ಯೂ ಕೊಡಲ್ಲ ದೊಡ್ಡವನು, ಅಮ್ಮ ಹೊರಗಡೆ ಥರನೇ ಇದೆ ಅಂತ ಅಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ 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 ಅಂತಾಯಿತ್ತು. ಅದಾದಮೇಲೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಸ್ವಲ್ಪ, ಅವಾಗ ಅದು ಹಸಿರು ಕಲರು ಹಾಗೆ ಇರುತ್ತೆ, ಮೇನ್ ಸೊಪ್ಪಿಂದು ಕಲರ್ ಚೇಂಜ್ ಆಗೋಲ್ಲ. ಅದಾದಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಅದನ್ನೆಲ್ಲ ತರಿ ಇರುತ್ತಲ್ಲ, ತರಿ ಎಲ್ಲ ಹೋಗಬೇಕು. ಸೊ ಅದನ್ನು ಎಸೆಯಕ್ಕೆ ನಂಗೆ ಹೊಟ್ಟೆ ಉರಿತಾಯಿತ್ತು, ಅಷ್ಟು ಫೈಬರ್ ಅದೆಲ್ಲ ಹೋಗ್ತಿದೆಯಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಪಾನಿಪುರಲ್ಲಿ ಮಧ್ಯೆ ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ, ಮಕ್ಕಳು ಬೇರೆ ತಿಂತಾರಲ್ಲ ಅದಕ್ಕೆ. ಆಮೇಲೆ ಜೀರಿಗೆ ಮತ್ತು ಸೋಂಪುನ ಎರಡನ್ನ ಸಪ್ರೇಟಾಗಿ ಅಂದರೆ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ಸಪ್ರೇಟಾಗಿ ಹುರ್ಕೊಬೋದು. ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಅದನ್ನು ಆ ನೀರಿಗೆ ಹಾಕ್ಕೊಳ್ಳಿ. ಈ ನೀರನ್ನು ನೀವು ಏನು ಮಾಡಬೇಕು, ಸ್ವಲ್ಪ ಅದು ಆಡಿಸಿರೋದ್ರ ಜೊತೆಗೆ ನೀವು ಎಷ್ಟು ಖಾರ ಬೇಕು ಅಷ್ಟಕ್ಕೆ ನೀವು ನೀರನ್ನು ಸೇರಿಸ್ಕೊಬೋದು. ಅದಾದಮೇಲೆ ಉಪ್ಪು ಹಾಕ್ಕೊಂಡೆ, ಉಪ್ಪಾದಮೇಲೆ ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡರು ವೆರಿ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಮಿರ್ಚಿ ಪೌಡರ್ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಕಾಲ ನಮಕ್ ಹಾಕ್ಕೋಬೇಕು, ಅಥವಾ ಕಾಲ ನಮಕ್ ಅಂದರೆ ಬ್ಲ್ಯಾಕ್ ಸಾಲ್ಟ್. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಿಂಬೆಹಣ್ಣು ಕೂಡ ಕಟ್ ಮಾಡಿ ಹಾಕಿ. ಹಾಗೆ ಹುಣಸೆಹಣ್ಣು ಸಿಹಿ ಮತ್ತು ಹುಳಿ ಬರುವಂಥ ಹುಣಸೆಹಣ್ಣು ನೀರನ್ನು ಅದನ್ನು ನೆನ್ನೆಲೇ ಮಾಡ್ಬಿಟ್ಟಿದೆ, ಅದನ್ನು ಶೂಟ್ ಮಾಡಿಲ್ಲ, ಅದನ್ನು ಇನ್ನೊಂದು ದಿನ ಹೇಳ್ತೀನಿ. ಸೊ ಅದು ಕೂಡ ಹಾಕಬೇಕಾಗತ್ತೆ ಇದ್ರ ಜೊತೆಗೆ, ಅಥವಾ ಸಪ್ರೇಟು ಕೂಡ ಮಿಕ್ಸ್ ಮಾಡ್ಕೊಬೋದು ಅದನ್ನು. ಸೊ ಅದರ ರೆಸಿಪಿ ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸಪ್ರೇಟಾಗಿ ಒಂದ್ಸಲ ನಾನು ಖಂಡಿತವಾಗಿ ಕರೆಕ್ಟಾಗಿ ಶೂಟ್ ಮಾಡಿ ಹಾಕ್ತೀನಿ. ಈ ಕನ್ಫ್ಯೂಷನಲ್ಲಿದೆ ನನಗೂ ಗೊತ್ತು, ಮಾತ್ರ ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂತ ಕೇಳಿಬಿಡಿ. ಅದಾದಮೇಲೆ ಪೊಟ್ಯಾಟೊ ಬೇಯಿಸ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಆನಿಯನ್ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಮಸಾಲೆ ಏನು ಅದೇ ಉಪ್ಪು, ಚಾಟ್ ಮಸಾಲ, ಆಮ್ಚೂರ್ ಪೌಡರು ಮತ್ತು ಕಾಲ ನಮಕ್ಕು, ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಚೋಚ್ ಅಂತ ಸಣ್ಣದು ಬರುತ್ತಲ್ಲ ನೋಡಿ, ಮಿಕ್ಸ್ಚರು ಪಾನಿಪುರಿ ಜೊತೆಗೆ ಹಾಕೊಂಡು ತಿಂತಾರಲ್ಲ, ಅದನ್ನು ಹಾಕ್ಕೊಬೇಕು. ಅದು ಇನ್ನು ಇಲ್ಲಿ ಸಿಗಲಿಲ್ಲ ನಮಗೆ, ಅದಕ್ಕೆ ಆಲೂ ಭುಜಿಯಾ ತಂದಿದ್ದೆ, ಆಲೂ ಸಣ್ಣ ಪ್ಯಾಕೆಟು 10 ರೂಪೀಸು, ಅದನ್ನೇ ಮಿಕ್ಸ್ ಮಾಡಿದೆ. ಬಟ್ ಇಟ್ ವಾಸ್ ಅಮೇಝಿಂಗ್. ಮನೇಲೇ ಮಾಡ್ಕೊಂಡು ತಿನ್ಬೋದು ನೋಡಿ, ಹೆಲ್ದಿ ವಾಟರ್ ಮಕ್ಕಳಿಗೆ. ಸೊ ಹೊರಗಡೆ ನೀರು ಮೇನ್ಲಿ ಪಾನಿಪುರಿಲಿ ಏನೋ ಆ ನೀರನ್ನೇ ಡೇಂಜರಸ್ಸು, ಅದು ಹಳೇದಿರುತ್ತೋ ಯಾವ ನೀರಲ್ಲಿ ಮಾಡಿರ್ತಾರೋ ಭಾಳ ಭಯ ಆಗುತ್ತೆ. ಸೊ ಮನೇಲೇ ಮಾಡಿಕೊಟ್ರೆ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನಾನು ಒಂದು 8 ಪಾನಿಪುರಿ ತಿಂದುಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ, ತಿಂದುಬಿಟ್ಟಿದ್ದೀನಿ, ನಾನು ಹೇಳ್ಕೊತಾ ಇದ್ದೀನಿ. ಸೊ ಐ ವಾಸ್ ಇನ್ ಇದರಲ್ಲಿ ಇದ್ರೂ ಕೂಡ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ರೂ ಕೂಡ ತಿಂದಿದ್ದೀನಿ. ಇದು ಈ ರೀತಿ ತೊಗೋಬಾರ್ದಾಗಿತ್ತು, ತೊಗೊಂಬಿಟ್ಟೆ ನಾನು. ಬಟ್ ಸಾರಿ ಗಾಯ್ಸ್, ನಾನು ನಿಮಗೆ ಡಿಸಪಾಯಿಂಟ್ ಮಾಡ್ತಾಯಿದ್ದೀನಿ ಅನ್ಕೋತೀನಿ. ಸ್ಟಿಲ್ ಇರೋದನ್ನು ಹೇಳ್ತೀನಿ, ಸಖತ್ತಾಗಿದ್ದು ಮಾತ್ರ. ನನ್ನ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ನಮ್ಮ ಮನೆಯವರು ತಿಂದರು. ಅಂದರೆ 100% ನನಗೆ ಮಾರ್ಕ್ಸ್ ಸಿಕ್ತು, ನನಗೆ ಅಷ್ಟು ಚೆನ್ನಾಗಿ ಬಂತು. ಸೊ ನೀವು ಒಂದ್ಸಲ ಮನೆಯಲ್ಲ ಟ್ರೈ ಮಾಡಿ, ವೆರಿ ಸಿಂಪಲ್. ಪೂರಿ ಮಾತ್ರ ಹೊರಗಡೆಯಿಂದ ತಂದ್ಕೊಳ್ಳಿ, ಆಮೇಲೆ ಇದು ಮಾಡ್ಕೊಂಡು 1 ಪ್ಲೇಟ್ ತಿಂದರೆ ಏನೂ ಆಗಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ, ಬಾಕಿ ಊಟ ಕಮ್ಮಿ ಮಾಡ್ಕೊಳ್ಳೋದು ಅಷ್ಟೇ. ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಫ್ರೂಟಿಂದ ನನಗೆ ಇರೋಕ್ಕಾಗೋದೇ ಇಲ್ಲ. ನನಗೆ ಐ ಲವ್ ಫ್ರೂಟ್ ಇಲ್ಲದೇ ಇರೋಕ್ಕೆ ಸಾಧ್ಯನೇ ಇಲ್ಲ ನನಗೆ. ಪಪ್ಪಾಯ ತಂದಿದ್ದೆ, ಪಪ್ಪಾಯ ಕಟ್ ಮಾಡ್ಕೊಂಡು, ನನಗೆ 2-3 ವೆರೈಟಿ ಫ್ರೂಟು ಮನೆಯಲ್ಲಿ ಡೈಲಿ ತಿಂದಿಲ್ಲ ಅಂದರೆ ನಂಗೆ ಏನೋ ಬೇರೆ ತಿನ್ನಂಗೆ ಅನಿಸುತ್ತೆ. ಅದ್ರ ಬದಲು ನೀವು ಫ್ರೂಟ್ಸನ್ನ ತಂದು ನಿಮ್ಮ ಕಣ್ಮುಂದೆ ಇಟ್ಕೊಂಬಿಡಿ, ಆಗ ನಿಮಗೆ ಟೆಂಪ್ಟೇಷನ್ ಕಮ್ಮಿ ಆಗುತ್ತೆ. ಹಾಗೆ ತುಂಬ ಜನ ಕೇಳ್ತಿದ್ರೆ ಹೇಗೆ ಟೆಂಪ್ಟೇಷನ್, ಅದ್ರ ಬಗ್ಗೆ ಒಂದು ವಿಡಿಯೋ ಖಂಡಿತ ಮಾಡ್ತೀನಿ. ಅದಾದಮೇಲೆ ತಿನ್ಕೊಂಡು ನಾನು ಜಿಮ್ಮಿಗೆ ಹೋದೆ. 6:30 ಆಗೋಗಿತ್ತು. ಜಿಮ್ಮಲ್ಲಿ ಇವತ್ತು ಬ್ಯಾಕ್ ಎಕ್ಸಸೈಸ್ ಮಾಡಿದೆ, ಅದರ ಡೆಡ್ ಲಿಫ್ಟ್ ಮಾಡಿದೆ. ಸೊ ಇದಾದಮೇಲೆ ಹೆವಿ ವೆಯ್ಟು ಕೂಡ ಮಾಡಿದೆ. ಸೊ ನಾನು ತುಂಬ ಹೆವಿ 100 ವೆಯ್ಟು ಎಲ್ಲ ಹಾಕೊಂಡು ಡೆಡ್ ಲಿಫ್ಟ್ ಮಾಡಲ್ಲ, ಏಕೆಂದರೆ ಇಟ್ ಇಸ್ ನನಗೆ ಡೇಂಜರಸ್ ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಕಂಟ್ರೋಲಲ್ಲಿ ಬರೋ ಅಷ್ಟೇ ವೆಯ್ಟ್ ಹಾಕ್ಕೊಂಡು ಡೆಡ್ ಲಿಫ್ಟ್ ಮಾಡ್ತೀನಿ. ಅದಾದಮೇಲೆ ಇದು ಸಿಂಗಲ್ ಓವರ್ ಇದನ್ನು ಮಾಡಿದೆ ನಾನು. ಇದು ಕೂಡ ಬ್ಯಾಕ್ಗೆ ತುಂಬಾ ಒಳ್ಳೆಯದು. ಸೊ ಎವ್ರಿ ಡೇ ನಾನು ಸ್ಲೋ ಆಗಿ ಇದನ್ನೆಲ್ಲ ನಾನು ಒಂದೇ ದಿನದಲ್ಲೇ ಡೆವಲಪ್ ಮಾಡ್ಕೊಂಡಿಲ್ಲ. ಸ್ಟ್ರೆಂತನ್ನು ಡೈಲಿ ಮಾಡಿ ಡೆವಲಪ್ ಮಾಡ್ಕೊಂಡು, ಇದಾದಮೇಲೆ ಪುಲ್-ಅಪ್ಸ್ ಮಾಡಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ ಎಕ್ಸಸೈಸ್ ಮಾಡಿದ್ರೆ, ನಿಮ್ಮೆಲ್ಲ ಮಸಲ್ಸಿಗೂ ವರ್ಕೌಟ್ ಆಗುತ್ತೆ. ಸೊ ಪೇಷನ್ಸ್ ಹೇಗೆ ಕಂಟ್ರೋಲ್ ಮಾಡಿದೆ ಅದ್ರ ಬಗ್ಗೆ ಡೆಫಿನೆಟ್ಲಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ಇಷ್ಟೆಲ್ಲ ಮಾಡಿ ನಾನು ಮನೆಗೆ ಹೋಗಿ ಮಲ್ಕೋತೀನಿ, ರಾತ್ರಿ ಎಲ್ಲ ಕೆಲಸ ಮುಗಿಸಿ, ಆವಾಗ ನಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ನನಗೆ. ಸೊ ಯಾಕೆ ಅಂದರೆ ನನಗೆ ಭಾಳ ಹೇಳ್ತೀನಿ ಇನ್ನೊಂದು ವೀಡಿಯೋನಲ್ಲಿ. ಸೊ ನನ್ನ ಲೈಫ್ ಗೋಲ್ ಇದ್ದಿದ್ದೇ ಬೇರೆ, ನನಗೆ ವರ್ಕಿಂಗು ಅದೆಲ್ಲ ಇತ್ತು, ಬಟ್ ಅದು ಲೈಫು ಅದನ್ನು ಚೇಂಜ್ ಮಾಡ್ತು. ಸೊ ಅದ್ರ ಬದಲು ಇದು ಯಾಕೆ ಅಂತ ಅದನ್ನು ಇನ್ನೊಂದು ವೀಡಿಯೋನಲ್ಲಿ ಹೇಳ್ತೀನಿ. ಅದಾದಮೇಲೆ ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸಿ, ಹಾಲು ಕಾಯಿಸಿ, ದೋಸೆಗೆ ಎಲ್ಲದಕ್ಕೂ ನೆನೆ ಹಾಕಿ, ಅದಾದಮೇಲೆ ಜಿಂಜರ್ ವಾಟರ್ ಎಗೇನು ಮತ್ತು ಚಿಯಾ ವಾಟರು ಕುಡಿದ್ಬಿಟ್ಟು 10-10:30 ಮಲ್ಕೊಂಡೆ. ಸೊ ಮಲ್ಕೊಂಡ್ಮೇಲೆ ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ. ಇಮಿಡಿಯೇಟ್ ನಾವು ನಿದ್ದೆ ಏನು ಮಾಡಲ್ಲ. 11 ಗಂಟೆ ಅಂದ್ಕೊಳ್ಳಿ, ಲೇಟ್ ಆಯಿತು. ಬಟ್ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಹೇಳ್ತೀನಿ, ಯಾಕೆಂದರೆ ನಾಳೆ ಹಾಲಿಡೇ ಇದೆ ಹಾಗಾಗಿ. ಸೊ ಇದು ಇವತ್ತಿನ ಸೆಲ್ಫಿ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ. ಅಲ್ಲಿವರೆಗೆ ನಮಸ್ಕಾರ.